ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಆಲ್ ಇಂಡಿಯಾ ಜೆಇಇ ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರಿನ ವಿದ್ಯಾನಿಧಿ ಕಾಲೇಜಿನ ವಿದ್ಯಾರ್ಥಿನಿ ಸಿರಿಕೊಂಡ 511ನೇ ರ್ಯಾಂಕ್ ಪಡೆದು ನಮ್ಮ ಕಾಲೇಜಿಗೆ ಹೆಮ್ಮೆ ತಂದಿದ್ದಾಳೆ ಎಂದು ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು, ಆಲ್ ಇಂಡಿಯಾ ಜೆಇಇ ಫಲಿತಾಂಶ ಪ್ರಕಟವಾಗಿದೆ. ನಮ್ಮ ಕಾಲೇಜಿನ ಸಿರಿಕೊಂಡ ಎಂಬ ವಿದ್ಯಾರ್ಥಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ 511ನೇ ರ್ಯಾಂಕ್ ಪಡೆದಿದ್ದು ನಮಗೆ ಖುಷಿ ತಂದಿದೆ. ಪ್ರತಿ ಬಾರಿ ಐಐಟಿಯಲ್ಲಿ ಗಂಡು ಮಕ್ಕಳು 25% ಸೂಪರ್ ನ್ಯೂಮನರಿ ಪಡೆಯುತ್ತಿದ್ದರು. ತಾಂತ್ರಿಕ ತರಬೇತಿಯಲ್ಲಿ ಹೆಣ್ಣು ಮಕ್ಕಳನ್ನ ಮುಂದೆ ತರುವ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ಸಿರಿಕೊಂಡ ಈ 25% ಸೂಪರ್ ನ್ಯೂಮನರಿ ಕೋಟಾ ಪಡೆದಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಮೇನಲ್ಲಿ ಜೆಇಇ ಅಡ್ವಾನ್ಸ್ ಪರೀಕ್ಷೆ ಕೂಡ ಬರೆಯಲಿದ್ದು, ಆ ಪರೀಕ್ಷೆಯಲ್ಲೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡುತ್ತಾರೆ ಅನ್ನೋ ನಂಬಿಕೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಕಾಲೇಜಿಗೆ ಕೀರ್ತಿ ತಂದ ಸಿರಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದನೆ ಸಲ್ಲಿಸಿದರು. ಸಿರಿ ಪೋಷಕರು ಸಿಹಿ ಹಂಚಿ ಸಂಭ್ರಮಿಸಿದರು. ಇವತ್ತು ಜೆಇಇ ಮೇನ್ ಆಲ್ ಇಂಡಿಯಾ ರಿಸಲ್ಟ್ಸ್ ಅನೌನ್ಸ್ ಆಗಿದೆ. ಇವತ್ತು ವಿದ್ಯಾನಿಧಿ PU ಕಾಲೇಜಿನ ಸ್ಟೂಡೆಂಟ್ ಸಿರಿಕೊಂಡ, ಶಿ ಹ್ಯಾಸ್ ಸೆಕ್ಯೂರ್ಡ್ 511th ರ್ಯಾಂಕ್, ಫಾಲೋಡ್ ಬೈ ನಿತೀಶ್ ಕುಮಾರ್ 3665, ರೋಹನ್ 3911. ಸೊ ಹಾಗೆ ಅಪ್ ಟು 10,000 ರ್ಯಾಂಕ್ ಒಳಗಡೆ ಸುಮಾರು 10ರಿಂದ 15 ವಿದ್ಯಾರ್ಥಿಗಳು ಈ ಮಾರ್ಕ್ಸ್ನ ತೊಗೊಂಡಿದ್ದಾರೆ, ರ್ಯಾಂಕ್ನ ತೊಗೊಂಡಿದ್ದಾರೆ. ಸಿರಿ ಹ್ಯಾಸ್ ಸೆಕ್ಯೂರ್ಡ್ 511 ರ್ಯಾಂಕ್, ನಮಗೆ ಭಾಳ ಹೆಮ್ಮೆಯ ವಿಷಯ. ಆ್ಯಂಡ್ ಶಿ ಈಸ್ ಅ ಗರ್ಲ್ ಸ್ಟೂಡೆಂಟ್. ಆ್ಯಂಡ್ IITನಲ್ಲಿ ಸ್ಪೆಷಲಿ ಸೂಪರ್ ನ್ಯೂಮರರ್ ಕೋಟಾ ಇದೆ 25%. ಯೂಶ್ವಲಿ ಬೋರ್ಡ್ ರಿಸಲ್ಟ್ಸ್ಗಳು ನಾವು IIT ರಿಸಲ್ಟ್ಸ್ಗಳನ್ನ ಕಂಪೇರ್ ಮಾಡಿದಾಗ ಬೋರ್ಡ್ ರಿಸಲ್ಟ್ಸಲ್ಲಿ ನಾವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇರ್ತೀವಿ, ಅತಿ ಹೆಚ್ಚು ಹೆಣ್ಮಕ್ಳು ರ್ಯಾಂಕ್ಗಳಲ್ಲಿ ಇರ್ತಾರೆ. ಬಟ್ ಇಟ್ ಹ್ಯಾಸ್ ಬೀನ್ ಎ ಟ್ರೆಡಿಷನ್ IIT ಎಕ್ಸಾಮಿನೇಷನ್ಸಲ್ಲಿ ಜೆಇಇ ಮೇನ್ ರಿಸಲ್ಟ್ಸ್ಗಳಲ್ಲಿ ಜಾಸ್ತಿ ಗಂಡು ಮಕ್ಕಳು ಇರ್ತಾರೆ. ಅಂದರೆ ನೀವು IIT ಈ ಸೂಪರ್ ನ್ಯೂಮರರಿ ಕೋಟಾ ಗರ್ಲ್ಸ್ಗೆ ಕೊಡೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ 1:10 ರೇಷಿಯೋದಲ್ಲಿ ಇರೋರು. ಸೊ ಗರ್ಲ್ಸ್ನ ಟೆಕ್ನಿಕಲ್ ಕೋರ್ಸಲ್ಲಿ ನಾವು ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ 25% ಸೂಪರ್ ನ್ಯೂಮರರಿ ಕೋಟಾ ಇವಾಗ IITಗಳಲ್ಲಿ ಕೊಡ್ತಾ ಇದ್ದಾರೆ. ಸೊ ನಮಗೆ ಭಾಳ ಹೆಮ್ಮೆ ಇದೆ. ಸಿರಿ ವಿಲ್ ಗೆಟ್ ಇಟ್ ಇನ್ ದ ಟಾಪ್ IITs ಬಿಕಾಸ್ ಆಫ್ ದಿಸ್ ಕೋಟಾ. ಆ್ಯಂಡ್ ಏನು ಅಡ್ವಾನ್ಸ್ ಎಕ್ಸಾಮ್ ಇದೆ, ಜೆಇಇ ಅಡ್ವಾನ್ಸ್ ಎಕ್ಸಾಮಿನೇಷನ್ May 18th ಎಕ್ಸಾಮ್ ಬರೀತಾ ಇದ್ದಾರೆ. ಅದರಲ್ಲಿ ಇನ್ನೂ ಚೆನ್ನಾಗಿ ಬರೀತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಜೆಇಇ ಮೇನ್ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಜೆಇಇ ಅಡ್ವಾನ್ಸಲ್ಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸ್ಗಳನ್ನ ಮರ್ಜ್ ಮಾಡಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ದಟ್ ಅವರ್ ಸ್ಟೂಡೆಂಟ್ ಈಸ್ ವೆರಿ ಗುಡ್ ಎಟ್ ದ್ಯಾಟ್. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ 500 ರ್ಯಾಂಕ್ ಏನಿದೆ ಅದಕ್ಕಿಂತ ಕಮ್ಮಿ ರ್ಯಾಂಕ್ನ ಸೇರಿಕೊಂಡ ತೆಗೆದು ಪ್ರೀಮಿಯಂ IIT ಇನ್ಸ್ಟಿಟ್ಯೂಷನ್ಸ್ ಮುಂಬೈ, ಡೆಲ್ಲಿ, ಖರಗ್ಪುರ್, ಚೆನ್ನೈ ಈ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಸ್ಟಡಿ ಮಾಡ್ತಾಳೆ ಅನ್ನೋ ಒಂದು ಪ್ರೌಡ್ನೆಸ್ ನಮ್ಮ ಇನ್ಸ್ಟಿಟ್ಯೂಷನ್ನು ಮತ್ತು ನಮ್ಮ ಟೀಚರ್ಸ್ಗಳಿಗೆ. ಪೇರೆಂಟ್ಸ್ ಏನು ಹೇಳ್ತಾರೆ ಸರ್ ಕಾಲೇಜ್ ಬಗ್ಗೆ? ಈಗ ಖುಷಿ ಆಗುತ್ತೆ. ಪೇರೆಂಟ್ಸ್ ಭಾಳ ಖುಷಿಯಾಗಿದ್ದಾರೆ. ಯಾಕಂದರೆ ಶಿ ಈಸ್ ಆಲ್ರೆಡಿ ಪರ್ಫಾರ್ಮಿಂಗ್ ವೆರಿ ವೆಲ್. ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಗಳಿಗೆ ಬಂದಾಗ ಇಂಡಿಯಾದಲ್ಲಿ ಯೂಶ್ವಲಿ ಡೆಲ್ಲಿ ಈಸ್ ನಂಬರ್ 1. ಸೊ ಅದು ಬಿಟ್ಟರೆ ರಾಜಸ್ಥಾನದ ಕೋಟಾ ಅಂತ ಹೇಳ್ತೀವಿ. ಸದರ್ನ್ ಇಂಡಿಯಾ ಹೆಸರುಗಳು ಯೂಶ್ವಲಿ ಬರೋದು ಹೈದರಾಬಾದ್ ಬಿಟ್ಟರೆ ಇನ್ನೆಲ್ಲೂ ಬರೋದಿಲ್ಲ. ಸೊ ಅಂಥ ನಿಟ್ಟಿನಲ್ಲಿ ಲೆಸ್ ದೆನ್ ಈ 500 ರ್ಯಾಂಕ್ ಏನು ಬಂದಿದ್ದಾಳೆ ನಮ್ಮ ಸ್ಟೂಡೆಂಟ್, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಒಂದು ತುಮಕೂರಿನ ಹುಡುಗಿ ಈ ಆಲ್ ಇಂಡಿಯಾ ಲೆವೆಲಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಗಳ ಮಧ್ಯೆ ಅವಳು ಪರ್ಫಾರ್ಮ್ ಮಾಡಿರೋದು ನಮಗೆಲ್ಲ ಅಂತೂ ಭಾಳ ಹೆಮ್ಮೆ ಇದೆ. ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಟೀಚಿಂಗ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಟೀಚಿಂಗ್ ಒನ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಇಸ್ ಅ ಮಸ್ಟ್. ಸೊ ಒನ್ ಆಫ್ ದ ಬೆಸ್ಟ್ ಕೋಚಿಂಗ್ ಶಿ ಹ್ಯಾಸ್ ರಿಸೀವ್ಡ್. ಆ್ಯಂಡ್ ಪ್ಲಸ್ ಹರ್ IQ ನೀಡ್ ಟು ಬಿ ಕ್ವೈಟ್ ಹೈ ಆ್ಯಸ್ ವೆಲ್. ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಅಡ್ವಾನ್ಸಿಗೆ ಬಂದಾಗ. ಆ್ಯಂಡ್ ಆ್ಯಸ್ ಅ ಸ್ಟೂಡೆಂಟ್ ಶಿ ಈಸ್ ವೆರಿ ಫೋಕಸ್ಡ್, ಕನ್ಸಿಸ್ಟೆಂಟ್. ಆ್ಯಂಡ್ ಎವ್ರಿ ರೆಗ್ಯುಲರ್ ಟೆಸ್ಟ್ಗಳಲ್ಲಿ ಕ್ಯುಮುಲೇಟಿವ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಡೇ 1ಇಂದನೂ ಕೂಡ. ಇವತ್ತು ಜೆಇ ಮೇನ್ಸ್ ರಿಸಲ್ಟ್ ಬಂದಿದೆ. ನನಗೆ ಆಲ್ ಇಂಡಿಯಾ ರ್ಯಾಂಕ್ 511 ಬಂದಿದೆ.
ಇದಕ್ಕೆ ಕಾರಣ ಅಂದರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಕಾಲೇಜಲ್ಲಿರೋ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್, ಟೀಚರ್ಸ್, ಲೆಕ್ಚರರ್ಸ್ ಮತ್ತು ಪ್ರಿನ್ಸಿಪಲ್ ಸರ್ಸ್ ಆಗಿರ್ಬೋದು, ಕೋಆರ್ಡಿನೇಟರ್ಸ್ ಆಗಿರ್ಬೋದು, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸೆಕ್ರೆಟ್ರಿ ಸರ್, ಥ್ಯಾಂಕ್ ಯು ಎಲ್ಲರಿಗೂ. ಯಾವ ಥರ ಪ್ರಿಪೇರ್ ಆಗ್ತಾ ಇದ್ರಿ ಎಕ್ಸಾಮ್ಗೆ? ಪ್ರಿಪೇರ್ ಅಂದರೆ ನಾನು ಡೇ ಒನ್ನಿಂದನೂ ತುಂಬ ಕ್ಯೂರಿಯಸ್ ಆಗಿರ್ತಿದ್ದೆ. ಇವಾಗ ಕಾಲೇಜಲ್ಲಿ ಲೈಟ್ ರಿಫ್ರಾಕ್ಷನ್ ಎಕ್ಸಾಂಪಲ್ ತೊಗೊಂಡ್ರೆ ಅವಾಗ ಅವ್ರು ಹೇಳ್ತಾರೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗ್ಬೇಕಾದ್ರೆ ಲೈಟ್ ಸ್ಲೋ ಡೌನ್ ಆಗುತ್ತೆ ಅಂತ. ಅವಾಗ ನನಗೆ ಬರ್ತಿದ್ದಿದ್ದು ಕ್ವಶನು, ಓಕೆ ಸ್ಲೋ ಆಯಿತು, ಬಟ್ ಏನಕ್ಕೆ ಬೆಂಡ್ ಆಗಬೇಕು ಅಂತ. ಸೊ ಆ ಥರ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ತುಂಬ ಕ್ಯೂರಿಯಸ್ ಆಗಿರ್ತಿದ್ದೆ. ಸೊ ಪ್ರತಿಯೊಂದು ಕ್ವಶನ್ಗೂ ನಾನು ಡೇ ಒನ್ನಿಂದನೂ ಆನ್ಸರ್ಸ್ ಹುಡ್ಕೊಂಡು ಅದು ಇನ್ನೂ ಏನಕ್ಕೆ ಆಗ್ಬೋದು ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡಿರ್ತಾಯಿದ್ದೆ. ಸೊ ಅದು ತುಂಬ ಹೆಲ್ಪ್ ಆಯಿತು. ಈಗ ಒಂದು ಕಡೆ ಪೇರೆಂಟ್ಸ್ ಖುಷಿ ಆಗಿದ್ದಾರೆ, ಮತ್ತೊಂದು ಕಡೆ ನಿಮ್ಮ ಕಾಲೇಜು ಕೂಡ ಖುಷಿ ಆಗಿದ್ದಾರೆ. ಕಾಲೇಜು ಏನು ಹೇಳ್ತೀರಾ ಅವ್ರಿಗೆ? ಅವ್ರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಡೆಫಿನೆಟ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಾಲೇಜಲ್ಲಾದರೆ ಮಾಕ್ ಟೆಸ್ಟ್ ಡೇ ಒನ್ನಿಂದ ಇರ್ತಾಯಿತ್ತು, ವೀಕ್ಲಿ 1 ಟೆಸ್ಟ್ ಬರೀತಾ ಇದ್ವಿ ನಾವು ಫಸ್ಟಿಂದನೂ. ಹಾಗೆ ಪೋರ್ಷನ್ಸನ್ನು ಬೇಗನೆ ಮುಗಿಸಿದ್ರು ನಮಗೆ. ಆವಾಗ ಡೌಟ್ ಕ್ಲಾರಿಫಿಕೇಷನಿಗೆ ತುಂಬ ಟೈಮ್ ಸಿಗ್ತಿತ್ತು. ಸಾಫ್ಟ್ವೇರು ಕೂಡ ಪ್ರೊವೈಡ್ ಮಾಡಿದರು, ಹಾರ್ಡ್ವೇರ್ ಕೂಡ ಪ್ರೊವೈಡ್ ಮಾಡಿದರು. ಸೇಮ್ ಏನಿರುತ್ತೋ ಜೆ ಮೈನ್ಸ್ ಫೈನಲ್ಲಾಗಿ ಏನಿರುತ್ತೋ ಅದೇ ಥರ ಇತ್ತು ಸಾಫ್ಟ್ವೇರು. ಮಾರ್ಕ್ ಫಾರ್ ರಿವ್ಯೂ ಆಗಿರ್ಬೋದು, ಸೇವ್ ಆ್ಯಂಡ್ ನೆಕ್ಸ್ಟ್, ಆ ಥರ ಆಪ್ಷನ್ಸ್ ಎಲ್ಲ ನಾವು ಫಸ್ಟಿಂದನೇ ನೋಡ್ಕೊಂಡು ಬಂದಿದ್ದೀವಿ. ಸೊ ಫೈನಲ್ ಡೇ ಕನ್ಫ್ಯೂಷನ್ಸ್ ಇರಲಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ? ನೆಕ್ಸ್ಟು ಇನ್ನೂ ಟೈಮ್ ಇದೆ, ನೋಡ್ತೀನಿ, ಡಿಸೈಡ್ ಮಾಡಿ. ಏನು ಹೇಳ್ತಾರೆ ಮನೇಲಿ? ಮನೇಲೂ ತುಂಬಾ ಖುಷಿಯಾಗಿದ್ದಾರೆ. ಅಲ್ಲ, ಈಗ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟು ಅವರು ನನಗೆ ಬಿಟ್ಬಿಟ್ಟಿದ್ದಾರೆ, ಏನು ಬೇಕಾದರೂ ಮಾಡಿ. ಸೆಲೆಕ್ಟ್ ಮಾಡ್ತೀರಾ? ಬಟ್ ಚಿಕ್ಕವ್ರು ಇರಬೇಕಂದ್ರೂ ನನಗೆ ಹೇಳಿದ್ದಾರೆ, ಅಂದರೆ ಚೆನ್ನಾಗಿರಬೇಕು, ಏನಾದ್ರೂ ನಾವು ಕಮ್ಯುನಿಟಿಗೆ ವಾಪಸ್ ಕೊಡಬೇಕು, ಸೇವಾ ಮಾಡಬೇಕು, ಆ ಥರ ಚಿಕ್ಕವಾಗಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಸೊ ನನಗೂ ಅದೇ ಕ್ವಾಲಿಟೀಸ್ ಬಂದಿದೆ. ಏನೇ ಮಾಡಿದ್ರೂ ನಾನು ಕಮ್ಯುನಿಟಿಗೆ ವಾಪಸ್ ಕೊಡಬೇಕು ಅಂತಲೇ ನೋಡ್ತೀನಿ. ಅಲ್ಲ, ತುಂಬ ಜನ ಈ ಥರ ಎಕ್ಸಾಮ್ಗಳಲ್ಲಿ ನರ್ವಸ್ ಆಗಿಬಿಡ್ತಾರೆ. ಎಕ್ಸಾಮ್ ಅಂದ್ರೇ ಒಂದು ಭಯ ಇರುತ್ತೆ, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ? ನಾನು ಫಸ್ಟೇ ದೇವರಿಗೆ ಅರ್ಪಿಸ್ತಾ ಇದ್ದೆ. ಸೊ ಫಸ್ಟೇ ಗಾಡಿಗೆ ಆಫರ್ ಮಾಡಿರೋದ್ರಿಂದ ನನಗೇನು ಟೆನ್ಷನ್ ಇರ್ತಾ ಇರಲಿಲ್ಲ. ರಿಸಲ್ಟ್ ನಾನು ಫಸ್ಟೇ ದೇವ್ರಿಗೆ ಹೇಳಿಬಿಡ್ತಾ ಇದ್ದೆ, ನಿನಗೆ ಇದು ನಾನು ಇನ್ನೇ ತೆಗೆದ್ರು ಅಂತ. ಸೊ ನಂಗೆ ಅಷ್ಟೊಂದು ಟೆನ್ಷನ್ ಇರ್ತಿದ್ದಿಲ್ಲ, ಕಾಮ್ ಮೈಂಡಿಂದ ಬರೀತಾ ಇದ್ದೆ. ಅಲ್ಲ, ಈ ಪ್ರಿಪ್ರೇಷನ್ ಅಂತ ಬಂದಾಗ ಕೆಲವರು ಲಾಸ್ಟ್ ಟೈಮಲ್ಲಿ ಈ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಹೋಗ್ತಾರೆ, ಇನ್ನು ಕೆಲವರು ಡೇ ಒನ್ನಲ್ಲೇ ಶುರು ಮಾಡ್ತಾರೆ. ನೀವು ಯಾವ ಥರ ಶುರು ಮಾಡ್ತೀವಿ? ನಾನು ಡೇ ಒನ್ನಿಂದನೇ ಕ್ಲಾಸ್ ಡೆಡಿಕೇಟೆಡ್ ಆಗಿ ಕೇಳಬೇಕು. ಡೇ ಒನ್ನಿಂದ ಆಗಿಲ್ಲ ಅಂದ್ರೂ ಇನ್ನೂ ಟೈಮ್ ಇರುತ್ತೆ. ಸೆಕೆಂಡ್ ಪಿ ಯಿಂದ ಸ್ಟಾರ್ಟ್ ಮಾಡಿದ್ರೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಇಟ್ಸ್ ನಾಟ್ ಟು ಲೇಟ್, ಅಂದರೆ ಗಿವ್ ಅಪ್ ಮಾಡಬಾರ್ದು ಇಮಿಡಿಯೇಟಾಗಿ. ಫಸ್ಟಿಂದನೂ ಎಫರ್ಟ್ ಇರಬೇಕು. ಡೆಫಿನೆಟ್ಲಿ. ನಿಮ್ಮ ಹೆಸರು? ಸಿರಿ ಅಂತ, ಸಿರಿಕೊಂಡ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಈ ದಿನ JEE ಮೇನ್ಸ್ ಸೆಷನ್ 2 ಸೇರಿಬಿಟ್ಟು ರಿಸಲ್ಟ್ಸ್ ಬಂದಿದೆ. ಆಲ್ ಇಂಡಿಯಾ ಲೆವೆಲಲ್ಲಿ 511ನೇ ರ್ಯಾಂಕು ನನ್ನ ಮಗಳು ಸಿರಿಕೊಂಡ ಪಡೆದಿದ್ದಾಳೆ. ಅವಳ ಡೆಡಿಕೇಷನ್ನು, ಫೋಕಸ್ಸು, ಕಾಲೇಜಿನ ಗೈಡೆನ್ಸು, ಮಾರ್ಗದರ್ಶನದಿಂದನೇ ಇವೆಲ್ಲ ಸಾಧನೆ ಆಯಿತು. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ ಪಡಬೇಕಾದ ವಿಷಯ, ಅದು ತುಮಕೂರಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯವಾಗಿದ್ದು ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಮನೆಯಿಂದ ಮುಂಚೆಯಿಂದನೂ ಅವರು ಡೆಡಿಕೇಶನಾಗೆ ಓದ್ತಿದ್ರು, ಫೋಕಸ್ಡಾಗಿ ಇದು ಮಾಡ್ತಿದ್ರು. ಅದಲ್ಲದೆ ಯಾವ್ದನಕ್ಕೆ ಆನ್ಸರ್ ಸಿಗಲಿಲ್ಲ ಅಂದರೆ ಅದು ಆನ್ಸರ್ ಕಂಡಿಡ್ಕೊಳ್ಳೋವರೆಗೂ ಬಿಡ್ತಿರ್ಲಿಲ್ಲ. ಕಾಮಾಗೆ ಕೂತ್ಕೊಂಡು ಅಟೆಂಡ್ ಮಾಡ್ಕೊತಿದ್ರು ಅಂತ. ನಾನು JEE ಮೇನ್ಸಲ್ಲಿ 3900 ರ್ಯಾಂಕ್ ಬಂದಿದೆ. ನಾನು 10th ಪಾಸ್ ಆದಮೇಲೆ 11th ಈ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಕಾಲೇಜಿಂದ ತುಂಬ ಸಪೋರ್ಟ್ ಸಿಕ್ತು. ಹಂಗೆ ಸಪೋರ್ಟಿಂಗ್ ಸ್ಟಾಫ್ ತುಂಬ ಯಾವಾಗ ಕೇಳಿದ್ರೂ ಸೊಲ್ಯೂಷನ್ಸ್ ಆಗಲಿ ಯಾವಾಗ ಬೇಕಾದರೂ ಕೊಡ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ರಾ? ನೆಕ್ಸ್ಟು KCET ಬರೆದಿದ್ದೀವಿ. ನೆಕ್ಸ್ಟು JEE ಅಡ್ವಾನ್ಸ್ ಇದೆ, ಆವಾಗ ಅದನ್ನು ಕ್ರ್ಯಾಕ್ ಮಾಡಬೇಕು ಅಂತ ಗೋಲ್ ಇದೆ. ನೆಕ್ಸ್ಟು IITs ಅಥವಾ ಯಾವ್ದು ಕಾಲೇಜ್ ಸಿಗುತ್ತೆ ರ್ಯಾಂಕಿಂಗ್ ಮೇಲೆ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ನನ್ನ ಹೆಸರು ರೋಹನ್ ಕುಮಾರ್ ಅಂತ. ನನ್ನ ಹೆಸರು ನಿತೀಶ್ ಪ್ರಕಾಶ್ ಅಂತ. ನಾನು JEE OBC ಕ್ಯಾಟಗರಿ ರ್ಯಾಂಕ್ 3600 ಬಂದಿದ್ದೀನಿ. ಇನ್ನು KCET ಎಲ್ಲ ಬರೆದಿದ್ದೀವಿ. ಅದ್ರ ರಿಸಲ್ಟ್ಸ್ ಎಲ್ಲ ನೋಡ್ಕೊಂಡು ಯಾವ NIT ಅಥವಾ ಯಾವ ಕಾಲೇಜ್ಗೆ ಹೋಗಬೇಕು ಅಂತ ಇನ್ನು ಡಿಸೈಡ್ ಮಾಡ್ತೀವಿ. ಈ ರೀತಿ NIT ಅಥವಾ IITನೇ ಟಾರ್ಗೆಟ್ ಮಾಡಬೇಕು ಅಂತ ಗೋಲ್ ಇತ್ತು. ಈಗ JEE ಮೇನ್ಸ್ ಆಗಿದೆ,
ಮೇ 18 JEE ಅಡ್ವಾನ್ಸ್ ಇದೆ, ಅದಕ್ಕೂ ಪ್ರಿಪೇರ್ ಆಗ್ತಿದ್ದೀವಿ. ಅದರಲ್ಲೂ ಚೆನ್ನಾಗಿ ತಗೊಂಡು IITಗೆ ಏಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಸಾಧ್ಯ ಇದೆಲ್ಲ? ಕಾಲೇಜ್ ಲೆಕ್ಚರರ್ಸ್ ಎಫರ್ಟ್, ಯಾರೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಕಡೆಯಿಂದನೂ ಸಪೋರ್ಟ್ ಇತ್ತು, ಪೇರೆಂಟ್ಸ್ ಕಡೆಯಿಂದನೂ ಸಪೋರ್ಟ್ ಇತ್ತು. ಮಾರ್ನಿಂಗ್ ಕ್ಲಾಸ್ ಇದ್ದಾಗೆಲ್ಲ ಪೇರೆಂಟ್ಸು ತಿಂಡಿ ಮಾಡ್ಕೊಂಡು ಕೊಡೋದು, ಕಾಲೇಜಿಗೆ ಡ್ರಾಪ್ ಮಾಡೋದು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಟೀಚರ್ಸೂ ತುಂಬಾ ಸಪೋರ್ಟ್ ಮಾಡಿದ್ರು. ಕಾಲೇಜ್ ಕಡೆಯಿಂದನೂ ತುಂಬ ಸಪೋರ್ಟ್ ಇತ್ತು. ಎಷ್ಟೊಂದು ಮಾಕ್ ಟೆಸ್ಟ್ಗಳು ಕೊಟ್ಟರು. ಮಾಕ್ ಟೆಸ್ಟ್ಗಳು ತುಂಬಾ ಹೆಲ್ಪ್ ಆಯಿತು ನಮಗೆ. ಬೇಗ ಇನ್ ಟೈಮಲ್ಲಿ ಸಿಲೆಬಸ್ನೆಲ್ಲ ಕವರ್ ಮಾಡ್ಕೊಂಡು ಕೊಟ್ಟರು. ಸೊ ನಮಗೆ ಲಾಸ್ಟಲ್ಲಿ ಜಾಸ್ತಿ ಹರಿ ಮಾಡಲಿಲ್ಲ, ಏನೂ ಪ್ರೆಷರ್ ಜಾಸ್ತಿ ಆಗ್ದಂಗೆ ಒಳ್ಳೆ ಬೇಗ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಂಡು ಕೊಟ್ಟು ಒಳ್ಳೊಳ್ಳೆ ಮಾಕ್ ಟೆಸ್ಟ್ಗಳನ್ನೆಲ್ಲ ಕೊಟ್ಟರು. ಅದು ತುಂಬಾ ಹೆಲ್ಪ್ ಆಯಿತು. ಜೂನಿಯರ್ಸ್ ಕೆಲವು ಎಕ್ಸಾಮ್ ಮುಂದೆ ಈ ಥರದ್ರಲ್ಲೂ ಕೂಡ ಈ ಥರ ಎಕ್ಸಾಮ್ಗಳಲ್ಲೆಲ್ಲ ತುಂಬ ನರ್ವಸ್ ಆಗ್ಬಿಡ್ತಾರೆ ಅಂತ ಏನು ಹೇಳ್ತೀವಿ? ಪ್ರಾಕ್ಟೀಸ್ ಇದ್ದರೆ ಅಷ್ಟೊಂದೇನು ಟೆನ್ಷನ್ ಅನಿಸಲ್ಲ. ಸೊ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಕಾನ್ಸೆಪ್ಟ್ ಎಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ರೆ ಜಾಸ್ತಿ ಮಾಕ್ ಟೆಸ್ಟ್ ಬರೆದಷ್ಟು ಈಸಿನೇ ಇರುತ್ತೆ, ಯಾವುದು ಕಷ್ಟ ಏನಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ? ಅದೇ ಇಂಜಿನಿಯರಿಂಗ್ ಫೀಲ್ಡಲ್ಲೇ IITಗೆ ಏಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ JEE ಅಡ್ವಾನ್ಸ್ ಬರೀತೀನಿ, ಮತ್ತು ಇನ್ನು KCETನೂ ಬರೆದಿದ್ದೀನಿ. ಅದರಲ್ಲೂ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ನಿತೀಶ್ ಪ್ರಕಾಶ್. ತುಮಕೂರಿನ ಶ್ರೀದೇವಿ ಮೆಡಿಕಲ್ ಕಾಲೇಜಿನ ಸಭಾಂಗಣದಲ್ಲಿ ಕುರುಬ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ತುಮಕೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಮತ್ತು ಕರ್ನಾಟಕ ಕುರುಬರ ಸಾಂಸ್ಕೃತಿಕ ಪರಿಷತ್ತು ಸಹಯೋಗದಲ್ಲಿ ನಡೆಯಲಿರುವ ಕುರುಬರ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಇಂದು ಮತ್ತು ನಾಳೆ ನಡೆಯಲಿದ್ದು, ಹಲವು ಕಾರ್ಯಕ್ರಮ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಅವರು ಹಲವು ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಗರಾಭಿವೃದ್ಧಿ ಮತ್ತು ಪಟ್ಟಣ ಯೋಜನೆ ಸಚಿವ ಬೈರತಿ ಸುರೇಶ್, ಕೆಎನ್ ರಾಜಣ್ಣ, ಮಾಜಿ ಸಚಿವ HM ರೇವಣ್ಣ, ಮಾಜಿ MLC ಹುಲಿನಾಯ್ಕರ್ ಸೇರಿದಂತೆ ಹಲವಾರು ನಾಯಕರು ಉಪಸ್ಥಿತರಿದ್ದರು. ಸಿಇಟಿ ನಿಯಮವನ್ನ ಮೊದಲು ತಿಳಿದುಕೊಳ್ಳಬೇಕು. ಅವರವರ ಆಚರಣೆಗೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಆಸ್ತಿಕರಾಗಿ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶವಿದೆ ಎಂದು ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿನಿಗಳಿಗೆ ಜನಿವಾರ ತೆಗೆಸಿದ ವಿಚಾರಕ್ಕೆ ಸಿದ್ಧಗಂಗಾ ಮಠಾಧೀಶ ಸಿದ್ಧಗಂಗಾ ಶ್ರೀಗಳು ಪ್ರತಿಕ್ರಿಯಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಅವರು, ಸಿಇಟಿ ನಿಯಮವನ್ನ ಮೊದಲು ತಿಳಿದುಕೊಳ್ಳಬೇಕು. ಅವರವರ ಆಚರಣೆಗೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಆಸ್ತಿಕರಾಗಿ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶವಿದೆ. ಅವರವರ ಆಚರಣೆಗೆ ಸಂವಿಧಾನ ಅವಕಾಶ ಕೊಟ್ಟಿದೆ. ಆಸ್ತಿಕರಾಗಿ ನಾಸ್ತಿಕರಾಗಿ ಬದುಕಲು ಸಂವಿಧಾನದಲ್ಲಿ ಅವಕಾಶವಿದೆ. ಅಂತಹ ಧಾರ್ಮಿಕ ಆಚರಣೆಯನ್ನ ಯಾರೇ ಮಾಡಿದರೋ ಅದನ್ನ ಒಪ್ಪಬೇಕಾಗಿದೆ ಎಂದು ಹೇಳಿದರು. ಸಿಇಟಿ ಪರೀಕ್ಷೆ ನಿಯಮದಲ್ಲಿ ಯಾವುದೇ ಗೊಂದಲ ಆಗದ ದೃಷ್ಟಿಯಿಂದ ಕ್ರಮಗಳನ್ನ ಕೈಗೊಂಡಿರುತ್ತಾರೆ. ಕೆಲವರು ಬುರ್ಕಾ ಹಾಕಿಕೊಂಡು ಬರ್ತೀನಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗಲ್ಲ. ಇದರಿಂದ ಅವರಿಗೆ ಗೊಂದಲ ಉಂಟಾಗುತ್ತೆ. ಇನ್ನು ಕೆಲವರು ಇನ್ನೊಂದು ಹಾಕಿಕೊಂಡು ಬರ್ತೀನಿ ಅಂತಾರೆ, ಅವಾಗ ಗೊಂದಲ ಆಗುತ್ತೆ. ಈ ಗೊಂದಲ ನಿವಾರಣೆಗೆ ತಜ್ಞರ ಸಮಿತಿ ರಚನೆ ಮಾಡಿ ಸರ್ಕಾರ ಗೊಂದಲ ನಿವಾರಣೆ ಮಾಡಿ ಸೂಕ್ತ ಕ್ರಮ ಕೈಗೊಂಡರೆ ಸೂಕ್ತ ಎಂದು ಸಲಹೆ ನೀಡಿದರು. ಇದು ಅವರು ಸಿಇಟಿ ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೋಬೇಕು ಮೊದಲು. ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ, ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ. ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು, ನಂಬಿ ಬದುಕ್ಬೋದು, ನಂಬದೇನೋ ಬದುಕ್ಬೋದು. ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ. ಅದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರೂ ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು. ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ, ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿಇಟಿಯಿಂದ ತೊಂದರೆ ಸಿಇಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ, ಈಗ ನೀವು ಹಂಗಾರೆ ಒಂದು ಕೆಲಸ ಮಾಡ್ತಾರೆ, ಈಗ ನಾವು ಬುರ್ಕನೇ ಹಾಕೊಂಬರ್ತೀವಿ ಅಂತಾರೆ, ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರು ಇನ್ನೊಂದು ಹಾಕ್ಕೊಂಬರ್ತೀವಿ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಹಾಕ್ಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೆ. ಈಗ ಅಧಿಕಾರಿಗಳು ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ. ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ, ಒಬ್ಬರು ತೆಗೋಬೇಕಾ, ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಒಂದು ಕಮಿಟಿ ಮಾಡಿ, ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಹೇಗಿದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ಅಂತ ಹಾರೈಸ್ತೇನೆ. ದಿವಂಗತ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ಹಾಗೂ ಉದ್ಯಮಿ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿ ನಡೆದಿರುವ ಘಟನೆ ಶುಕ್ರವಾರ ತಡರಾತ್ರಿ ರಾಮನಗರ ಬಿಳದಿ ಬಳಿ ನಡೆದಿದೆ.
ಶುಕ್ರವಾರ ರಾತ್ರಿ 11:30 ಸುಮಾರಿಗೆ ಕಾರಿನಲ್ಲಿ ಬೆಂಗಳೂರಿಗೆ ಹೊರಟಿದ್ದ ರಿಕ್ಕಿ ರೈ ಮೇಲೆ ದಾಳಿ ನಡೆದಿದ್ದು, ಘಟನೆಯಲ್ಲಿ ರಿಕ್ಕಿ ಮೂಗು ಹಾಗೂ ಕೈಗಳಿಗೆ ಗುಂಡೇಟು ತಗುಲಿದೆ. ಅವರನ್ನ ಬೆಂಗಳೂರಿನ HAL ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ರಿಕ್ಕಿ ರೈ 2 ದಿನಗಳ ಹಿಂದಷ್ಟೇ ರಷ್ಯಾದಿಂದ ವಾಪಸ್ಸಾಗಿದ್ದರು. ತಡರಾತ್ರಿ ಬೆಂಗಳೂರಿನತ್ತ ಹೊರಟಿರುವ ರಿಕ್ಕಿ ಕಾರು ಮನೆಯಿಂದ ರಸ್ತೆಗಿಳಿಯುತ್ತಿದ್ದಂತೆ ದುಷ್ಕರ್ಮಿಯಿಂದ ಗುಂಡಿನ ದಾಳಿ ನಡೆದಿದೆ. ರಸ್ತೆಯ ಪಕ್ಕದ ಖಾಸಗಿ ಜಾಗಕ್ಕೆ ಹಾಕಲಾಗಿದ್ದ ಕಾಂಪೌಂಡ್ ನಲ್ಲಿದ್ದ ದೊಡ್ಡ ರಂಧ್ರದ ಸಹಾಯದಿಂದ ಗುಂಡು ಹಾರಿಸಲಾಗಿದೆ. ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಸಂಬಂಧ ಇದೀಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ 3 ವಿರುದ್ಧ FIR ದಾಖಲಾಗಿದೆ. ರಿಕ್ಕಿ ರೈ ಕಾರು ಚಾಲಕ ಬಸವರಾಜು ಅವರು 3 ವಿರುದ್ಧ ದೂರು ನೀಡಿದ್ದಾರೆ. ರಿಕ್ಕಿ ರೈ ಮೊದಲ ಪತ್ನಿ ಅನ್ನಪೂರ್ಣ, ರಾಕೇಶ್ ಮಲ್ಲಿ ಹಾಗೂ ನಿತೇಶ್ ಎಸ್ಟೇಟ್ ಕಂಪನಿ ವಿರುದ್ಧ ದೂರು ನೀಡಿದ್ದಾರೆ. ನಿನ್ನೆ ರಾತ್ರಿ ಮನೆ ಗೇಟ್ ಬಳಿ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದ್ದು, 1 ಸುತ್ತು ಫೈರಿಂಗ್ ನಡೆಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಟೀಮ್ ಅವರೆಲ್ಲ ಬಂದಿದ್ದಾರೆ. ಅವ್ರು ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಅದ್ರ ಬಗ್ಗೆ ಇನ್ನೂ ನಮಗೆ ಏನೋ ಮಾಹಿತಿ ಇಲ್ಲ. ಕಾರಲ್ಲಿ 3 ಜನ ಇದ್ದಾರೆ. ಸೊ ಇನ್ನೂ ನಾವು ಅವ್ರನ್ನೆಲ್ಲರನ್ನೂ ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ. ಬ್ರಾಹ್ಮಣರ ಮೇಲೆ ನಾನು ಮೂತ್ರ ವಿಸರ್ಜನೆ ಮಾಡುತ್ತೇನೆ ಎಂದು ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಸಿನಿಮಾ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡುತ್ತೆ ಎಂದು ಬ್ರಾಹ್ಮಣ ಸಮುದಾಯ ಬಿಡುಗಡೆಗೆ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ವರದಿಯಾಗಿತ್ತು. ಹೀಗಿರುವಾಗ ಸುಮ್ಮನೆ ಕೂರದ ಕಶ್ಯಪ್ ಬ್ರಾಹ್ಮಣ ಸಮುದಾಯವನ್ನ ಕೆಣಕಿದ್ದಾರೆ. ಬ್ರಾಹ್ಮಣರ ಮೇಲೆ ಮೂತ್ರ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಫುಲೆ ಚಿತ್ರ ಬಿಡುಗಡೆ ವಿವಾದದ ಸ್ವರೂಪ ಪಡೆದ ನಂತರ ಕಶ್ಯಪ್ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವರ್ತಿಸಿದ್ದಾರೆ. ಏಪ್ರಿಲ್ 20ರಂದು ಚಿಕ್ಕೋಡಿಯಲ್ಲಿ ನಡೆಯುವ ಯಾದವ ಸಮಾವೇಶಕ್ಕೆ ಕಾಡುಗೊಲ್ಲ ಸಮುದಾಯದವರು ಭಾಗವಹಿಸಬೇಡಿ. ಸಮಾವೇಶಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ಕರ್ನಾಟಕ ಕಾಡುಗೊಲ್ಲ ಸಂಘದ ತಾಲೂಕು ಅಧ್ಯಕ್ಷ ಈಶ್ವರಪ್ಪ ಶಿರಾದಲ್ಲಿ ತಿಳಿಸಿದ್ದಾರೆ. ನಗರದ ಕಾಡುಗೊಲ್ಲರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಗೊಲ್ಲ ಯಾದವ ಸಂಘಕ್ಕೂ ಕರ್ನಾಟಕದ ಮೂಲ ನಿವಾಸಿಗಳಾದ ಬುಡಕಟ್ಟು ಅಲೆಮಾರಿ ಸಮುದಾಯದ ಕಾಡುಗೊಲ್ಲರಿಗೂ ಯಾವುದೇ ಸಂಬಂಧವಿಲ್ಲ. ಚಿಕ್ಕೋಡಿಯಲ್ಲಿ ಹಮ್ಮಿಕೊಂಡಿರುವ ಯಾದವಗೊಲ್ಲ ಸಮಾವೇಶವನ್ನ ಮೂಲ ಕಾಡುಗೊಲ್ಲ ಸಮುದಾಯ ಖಂಡಿಸುತ್ತದೆ. ವಿಧಾನ ಪರಿಷತ್ ಸದಸ್ಯ TD ಶ್ರೀನಿವಾಸ್ ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ರಾಜ್ಯ ಕಾಡುಗೊಲ್ಲರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ. ಕೇವಲ ರಾಜಕಾರಣಕ್ಕಾಗಿ ಕಾಡುಗೊಲ್ಲರನ್ನ ಉಪಯೋಗಿಸಿಕೊಂಡು ಅವರ ಯಾವ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬಿಡುತ್ತಿಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಬಿಜೆಪಿ ಅಧ್ಯಕ್ಷ ಈರಣ್ಣ, ವಕೀಲರಾದ ಸಿದ್ದಯ್ಯ, ಮುಖಂಡರಾದ ಕರಿಯಣ್ಣ, ಈರಣ್ಣ, ದೊಡ್ಡೀರಪ್ಪ, ಈರಪ್ಪ, ರೇವಣ್ಣ, ರಂಗಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮ್ಮ ಕಾಡುಗೊಲ್ಲ ಸಾಮಾಜಿಗಳನ್ನೇ ಮಾಡಿ ಎಲ್ಲ ಉಪಯೋಗಿಸ್ಕೊಂಡು ನಮ್ಮ ಅದಾದ ಮೇಲೆ ತದನಂತರ ಹಿರಿಯೂರು ಕ್ಷೇತ್ರದಲ್ಲಿ ನಾವೆಲ್ಲ ಒಂದೇ ಅಂತೇಳಿ, ಯಾದವರು ಕಾಡುಗೊಲ್ಲರಿಗೂ ಎಲ್ಲ ಒಂದೇ ಅಂತೇಳಿ ನಾವು ಅವತ್ತಿನ ಕಾಲದಲ್ಲಿ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಕಾರ ಕೊಟ್ಟು ಹಿರಿಯೂರು ಕ್ಷೇತ್ರದಲ್ಲಿ ಅವ್ರನ್ನ ಒಂದು BJP ಪಕ್ಷದಿಂದ ಸ್ಪರ್ಧೆ ಮಾಡೋ ಥರ ಟಿಕೆಟ್ ಕೊಟ್ಟು ಸ್ಪರ್ಧೆ ಮಾಡಿದಾಗ ನಾವೆಲ್ಲ ಕಾಡುಗೊಲ್ಲ ಬಂಧುಗಳು ಎಲ್ಲ ಸೇರಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವ್ರನ್ನ ಶಾಸಕರಾಗಿ ಮಾಡಿದ್ವಿ. ಎಲ್ಲ ಒಗ್ಗಟ್ಟಿನಿಂದ ಎಲ್ಲ ಕಾಡುಗೊಲ್ಲ ಬಂಧುಗಳು ಸೇರಿ ಅವರು ನಮ್ಮ ಸಮುದಾಯದರಂತೆ ತಿಳ್ಕೊಂಡು ನಾವು ಶಾಸಕರನ್ನಾಗಿ ಮಾಡಿದ್ವಿ ಬಂಧುಗಳೇ. ಶಾಸಕರು ಆದಮೇಲೆ ನಮ್ಮನ್ನು ಕಾಡುಗೊಲ್ಲರೆ ಎಲ್ಲಿದ್ದಾರೆ ತೋರಿಸ್ರಿ ಅಂತ ಹೇಳಿದ್ರು. ಅದಾದಮೇಲೆ ಕಾಡುಗೊಲ್ಲ ನಿಗಮನ BJP ಸರ್ಕಾರ ಏನು ಸಿರಾದಲ್ಲಿ ಬೈ ಎಲೆಕ್ಷನ್ ಆಯಿತು, ಅವಾಗ ಯಡಿಯೂರಪ್ಪನವರು ಅನೌನ್ಸ್ ಮಾಡಿದಾಗ ಕಾಡುಗೊಲ್ಲ ನಿಗಮ ಮಾಡಬೇಕಾದಾಗ ಅವರು BJPಲಿದ್ದರು. BJPಲಿ 5 ವರ್ಷ BJP ಸರ್ಕಾರ ಹೋಗೋವರೆಗೂ ನಮ್ಮ ಕಾಡುಗೊಲ್ಲ ನಿಗಮನ ಮಾಡಲೇ ಇಲ್ಲ, ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಬಂಧುಗಳೇ. ತದನಂತರ ST ಮೀಸಲಾತಿಗೆ 108 ಒಂದು ಗೋವಿಂದರಾಜು ಅಂತ ಒಬ್ಬ ವ್ಯಕ್ತಿ ಹಿಡ್ಕೊಂಡು ಅವರ ಸಂಬಂಧಿಕರನ್ನ RGIಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಇರ್ಬೋದು, ನಮ್ಮ ವಿರುದ್ಧವಾಗಿ ನಮಗೆ ST ಮೀಸಲಾತಿ ಕೊಡಬಾರ್ದು ಅಂತೇಳಿ ಅವರು ಒಂದು ಪತ್ರಗಳನ್ನು ಬರೆದ್ರು ಬಂಧುಗಳೇ. ಇದೆಲ್ಲ ನಾವೆಲ್ಲ ಕಾಡುಗೊಲ್ಲರು ಇದೆಲ್ಲ ಮನಗಂಡು ಇವತ್ತು TT ಶ್ರೀನಿವಾಸ್ ಅವರಿಂದ ಅವರ ನಾಯಕತ್ವದಿಂದ ನಮ್ಮ ಕಾಡುಗೊಲ್ಲ ಬಂಧುಗಳಿಗೆ ಏನು ಉಪಯೋಗ ಇಲ್ಲ ಅಂತೇಳಿ ನಾವು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ರಾಜಣ್ಣರ ಒಂದು ನೇತೃತ್ವದಲ್ಲಿ ಇವತ್ತು
ನಾವು 40 ತಾಲೂಕು 12 ಜಿಲ್ಲೆ ಸಂಘಟನೆ ಮಾಡಿ ಇವತ್ತು ಕಾಡುಗೊಲ್ಲ ಸಮಾಜವನ್ನು ಎಚ್ಚರಿಸೋ ಕೆಲಸ ಮಾಡಿದ್ದೀವಿ ಬಂಧುಗಳೇ. ಈಗ ಚಿಕ್ಕೋಡಿ ಸಮಾಜಕ್ಕೆ ಯಾಕೆ ಹೋಗಬಾರ್ದು ಕಾಡುಗೊಲ್ಲರು ಅಂಬೋದಕ್ಕೆ ಒಂದು ನಾವು ಹೇಳ್ತೀವಿ. ಯಾಕೆ ಹೋಗಬಾರ್ದು ಅಂದರೆ ಗೊಲ್ಲರು ಮೊದಲು ಎಲ್ಲ ಒಂದೇ ಅಂತ ಇತ್ತು. ಆದರೆ ಗೊಲ್ಲರು ಅನ್ನೋರು ಅವರು ಎಜುಕೇಷನ್ ಆಗಿ ವಿದ್ಯಾವಂತರಾಗಲಿ ರಾಜಕೀಯವಾಗಲಿ ಆರ್ಥಿಕವಾಗಿ ಪ್ರಬಲ ಆಗಿದ್ದಾರೆ. ಈ ಕಾಡುಗೊಲ್ಲರು ಅನ್ನೋರು ಈ ಕಾಡಿನ ಅಕ್ಕಪಕ್ಕದಲ್ಲಿ ದನ ಕುರಿ ಮೇಯಿಸ್ಕೊಂಡು ಅವರು ಇನ್ನೂ ಎಜುಕೇಷನ್ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಅವರು ಹಿಂದುಳಿದವ್ರೆ. ಆ ಟ್ರೈಬ್ಸು ಗುಡ್ಡಗಾಡು ಪ್ರದೇಶ ಇದ್ದಾರೆ. ಅವ್ರಿಗೆ ಈಗಲೂ ಈವನ್ ಟುಡೇನೂ ನಮ್ಮ ಶಿರಾ ತಾಲೂಕಿನಾಗೇ ಒಳ್ಳೆ ಒಂದು ಗೊಲ್ಲಟ್ಟಿಗೆ ಹೋಗಿ ಕೆಲವು ಗೊಲ್ಲಟ್ಟಿಗೆ ಹೋಗಿ ದಾರಿಗಳಿಲ್ಲ. ಯಾರೋ ಈಗೀಗ ರಾಜಕಾರಣಿಗಳು ನಮ್ಮೆಲ್ಲ ಇದಾಗಿಂತ ಮೂರ್ತಿ ಮೇಷ್ಟ ಅಂತಾರೆಲ್ಲ ಸ್ವಲ್ಪ ಓಡಾಡಕ್ಕೆ ಮಾಡಿದ್ದಾರೆ. ನಾವು ಈಗ 10 ವರ್ಷಕ್ಕೆ ನಾವು ಸೈಕಲ್ ತೊಗೊಂಡೋಗ್ತಿಲ್ಲ ಒಂದೊಂದು ಗೊಲ್ಲಟ್ಟಿಗೆ ನಮ್ಮ ಶಿರಾ ತಾಲೂಕಿನಾಗೆ. ಅಂಥ ಪರಿಸ್ಥಿತಿಯಾಗೆ ಅದು ಗುಡಿಸಲುಗಳು ಕಟ್ಕೊಂಡು ಬೆಂಕಿ ಬಿದ್ದು ಸುಟ್ಟು ಅದು ಹೊರಿಕಾದರು ಹೊರಗಿದ್ದು ಹಾವು ಕಚ್ಚಿ ಅಲ್ಲೇ ಸತ್ತು ಮಕ್ಕಳು ಮಳೆ ಬತ್ತಿದ್ರು ಮಗುನ ಎತ್ಕೊಂಡು ಹೋಗಿ ಗುಡ್ಲಾಗಿರ್ಬೇಕು. ಅವೆಲ್ಲ ನೋಡ್ಬಿಟ್ರೆ ನಾವು ಎಜುಕೇಟರ್ ನಮ್ಗೆ ಕಣ್ಣಾಗಿ ಗೊತ್ತೈತೆ. ಈಗ ಈ ಎಲ್ಲ ಸಮಾಜದಲ್ಲ ಹಿಂಗಿರ್ತಾರಲ್ಲ ನಮ್ಮರು ಯಾಕೆ ಇರಲ್ಲ ಅಂತ ಇದರಿಂದ ಆ ಥರ ನಾವು ಇರೋದು. ನಮಗೆ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲನ ನಾವು ಮೀಸಲಾತಿ ಸಿಕ್ಕಿ ನಾವು ಮುಂದೆ ಬರಬೇಕು. ನಮ್ಮ ಮುಂದೆ ಬಂದರೆ ಎಲ್ಲ ಸಮಾಜದಂತೆ ನಾವು ಬೆಳಿಬೋದಂತ ನಾವು ಈಗ ಕಾಡುಗೊಲ್ಲರು ನಾವು ರಿಸರ್ವೇಷನ್ಗೆ ಹೋರಾಡ್ತಾ ಇದ್ದೀವಿ. ಅವರು ತಪ್ಸೋಕ್ಕೆ ಶ್ರೀನಿವಾಸ ಆಗಲಿ ಇನ್ನೊಬ್ಬರಾಗಲಿ ನಮ್ಮನ್ನ ಓಟ್ ಹಾಕ್ಕೊಂಡು ಉಪ್ಪಿಸ್ಕೊಂಡು ನಾವು ಗೊಲ್ರೆ ಅವರು ಗೊಲ್ರೆ ಅಂತ ಒಟ್ಟಿಗೆ ಮಾಡ್ಕೊಂಡು ಹೋಗಿ ಅವ್ರು ಬೆಳೆಯೋಕೆ ಹೋಗ್ತಾರೆ. ಬಿಟ್ಟರೆ ಈ ಜನಾಂಗ ಹಿಂಗೈತಲ್ಲ ಅವ್ರು ಬಂದು ನೋಡ್ತಾರೆ ಓಟ್ ಹಾಕ್ಸ್ಕೊಂತಾರೆ. ಇವ್ರು ನೇರ ಮಾಡಿ ನಮ್ಮ ಲೆವೆಲಿಗೆ ತಗೊಂಡೋಗ್ಬೇಕಂತ ಯಾರು ಯೋಚನೆ ಮಾಡಲ್ಲ. ಆ ಶ್ರೀನಿವಾಸ್ ಅವರಲ್ಲ ಟುಡೇ ಆರ್ ಟುಮಾರೋ ನಮ್ಮ ಜನಾಂಗ ನಾನು ಹೇಳ್ತೀನಿ ಮುಂದಾಳತ್ವ ಕಾರ್ ಇಟ್ಕೊಂಡು ಕೆರ ಮಾಡಿ ಕೊಳ್ಪಂಡಿಕೊಂಡು ಹೇಳ್ತೀನಿ. ಆ ಸ್ಟೇಜ್ ಐತೆ ನಮ್ಮ ಕಾಡುಗೊಲ್ಲರಿಂದ ಇಟ್ಟೈತೆ ಈಗ ಮಾಡಿರೋದಕ್ಕೆ. ಯಾಕೆ ಅಂದರೆ ರಿಸರ್ವೇಷನ್ ಮಾಡೋಕ್ಕೋಸ್ಕರ ಇವು ವಿಧಾನಸೌಧ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಅಲ್ಲೆಲ್ಲ ಅಡ್ಡಿಪಟ್ಟಿದ್ದಾರೆ. ಅಲ್ಲಿ ರಾಜಕೀಯ ಐತೆ, ಎಕನಾಮಿಕಾಗಿ ಚೆನ್ನಾಗಿದ್ದಾರೆ, ಜನಗಳು ಇರ್ತಾರೆ, ಲಿಂಕ್ ಇರ್ತೈತೆ ಇಂಥದ್ದು ನಾರ್ತ್ ಇಂಡಿಯಾದಾಗೆಲ್ಲ. ಆ ರೀತಿ ಅವೆಲ್ಲ ಗೊತ್ತಾಗಿ ಇದ್ದೀವಿ. ಈಗ ನಮ್ಮಂಥವ್ರಿಗೆ ಎಜುಕೇಷನ್ ಗೊತ್ತೈತೆ, ಕೆಲವು ಜನ ನಮ್ಮ ಜನಕ್ಕೂ ಗೊತ್ತಿಲ್ಲ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.